ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಯೆಸ್, ನಾನು ನನ್ನ ಯೂಟ್ಯೂಬ್ ಚಾನಲ್‌ಗೆ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿನನೇ ಆಗೋಯ್ತು. ಯೆಸ್, ಇಟ್ಸ್ ಫುಲ್ ಆಫ್ ಬಿಸಿ ಸ್ಕೆಡ್ಯೂಲಲ್ಲಿ ಇದ್ದೆ. ಆದ್ರಿಂದ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗ್ಲಿಲ್ಲ. ಈ ವಿಡಿಯೋ ತಗೊಂಡು 1 ವೀಕ್ ಆದ್ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಅಂತೂ ಮಾಡಿದ್ದೆ. ಬಟ್ ಏನು ಅಂತಂದ್ರೆ ವಾಯ್ಸ್ ಕೊಡೋದಕ್ಕೆ ಟೈಮೇ ಸಿಗ್ತಾ ಇರ್ಲಿಲ್ಲ. ಬಿಸಿ ಸ್ಕೆಡ್ಯೂಲಲ್ಲಿ ಇದ್ದೆ. ಸಾರಿ ಫಾರ್ ದಟ್. ಯೆಸ್, ಇವತ್ತು ನಾವು ನಮ್ಮನೆ ದೇವ್ರಿಗೆ ಟೆಂಪಲ್‌ಗೆ ಊರ್ಗೋಗ್ತಾ ಇದ್ವಿ. ಸೊ, ನಾನು ನಮ್ಮ ಮನೆಯವರು ರೆಡಿಯಾಗಿ ನಮ್ಮ ಫ್ಯಾಮಿಲಿನ ಪಿಕ್ ಮಾಡೋಣ ಅಂತ ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೆ ಹತ್ರ ನಿಂಗೆ ಗೊತ್ತಲ್ಲ ಫ್ಲವರ್ಸ್ ಹಾಕಿದ್ದಾರೆ ಗಿಡಗಳೆಲ್ಲ. ತುಂಬಾ ಇಲ್ಲಿ ದಾಸವಾಳ ಗಿಡ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಅದನ್ನ ಕಿತ್ತು ಗಣೇಶಗೆ ಇಟ್ವಿ. ಯೆಸ್, ಹಾಗೇನೆ ಅರ್ಲಿ ಮಾರ್ನಿಂಗ್ ಟ್ರಾವೆಲಿಂಗ್ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ನನ್ಗಂತೂ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಅಂಡ್ ನೈಟ್ ಟ್ರಾವೆಲ್ ಅಂದ್ರೆ ನಂಗಂತೂ ಸಖತ್ತು ಇಷ್ಟ. ಯಾಕೆಂತಂದ್ರೆ ಟ್ರಾಫಿಕ್ ಇರಲ್ಲ ಅಂಡ್ ಸೈಲೆಂಟ್ ಆಗಿರುತ್ತೆ. ನಾವು ಅರೌಂಡ್ ಒಂದು 6 ಹಂಗೆ ಬಿಟ್ಟಿದ್ವಿ. ಅರ್ಲಿ ಮಾರ್ನಿಂಗ್ ಅಂದ್ರೆ ಇಟ್ಸ್ ಟೂ ಅರ್ಲಿ ಮಾರ್ನಿಂಗ್ ಅಲ್ಲ. ಯೆಸ್, ಮಾರ್ನಿಂಗ್ ಟೈಮು ಟ್ರಾವೆಲ್ ಮಾಡೋ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಟ್ರಾವೆಲ್ ಮಾಡಿದ್ರೆ ವಾವ್! ಸೂಪರ್ ಆಗಿರುತ್ತಲ್ಲ. ಯೆಸ್, ನಾವು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಹತ್ರ ನಿಲ್ಸಿದ್ವಿ. ಏನು ಅಂತಂದ್ರೆ ಯಾರೇ ಆಗ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಅರ್ಲಿ ಮಾರ್ನಿಂಗು ಎನರ್ಜಿನೇ ಬೇರೆ ಲೆವೆಲಲ್ಲಿರುತ್ತೆ. ಸೊ, ಈ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಆಲ್ರೆಡಿ ಫ್ಯಾಮಿಲೀಸು ನಿದ್ದೆ ಹೋಗ್ತಾ ಇದ್ರು. ನಾನಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಿದ್ದೆ. ಸೊ, ಟಿಫನ್ ಟೈಮ್ ಆಯ್ತು. ಟಿಫನ್ನಿಗೆ ಇಲ್ಲೇನೆ ಆನ್ ದ ವೇ ತುಮಕೂರು ಸೈಡ್ ಹತ್ರ ಶ್ರೀ ಕಾಮಧೇನು ಅಂತ ಹೋಟೆಲ್ ಇದೆ. ತುಂಬಾನೇ ಚೆನ್ನಾಗಿದೆ ಹೋಟೆಲ್. ವೆಜ್ ಹೋಟೆಲ್. ಯೆಸ್, ಅಲ್ಲಿ ಬಂದು ಹಾಗೇನೆ ಬಾಲ್ಕನಿ ತರ ಇತ್ತು. ಅಲ್ಲಿ ಗ್ರೀನರಿ ಅಂತೂ ಸೂಪರ್ ಆಗಿತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ತುಮಕೂರು ಅಂದ್ರೆ ಗೊತ್ತಲ್ಲ, ತುಮಕೂರು ಸೈಡ್ ಫುಲ್ ಆಫ್ ತೆಂಗಿನ ಮರಗಳೇ ಇರ್ತವೆ. ಎಲ್ಲ ಗ್ರೀನರಿ ಹತ್ರ ನಿಂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಇನ್ನ ಟಿಫನ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ, ಎಲ್ಲರೂ ಯೂಶುವಲಿ ಅರ್ಲಿ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಅಂತಂದ್ರೆ ಎಲ್ಲರಿಗೂ ಇಷ್ಟ ಆಗೋದು ಇಡ್ಲಿ, ವಡೆ, ಇಡ್ಲಿ, ವಡ ಅಂಡ್ ಮಸಾಲ್ ದೋಸೆ ಅಲ್ವಾ? ಸೊ, ಹಾಗೇನೆ ನಾನು ಇಡ್ಲಿ, ವಡ ತಗೊಂಡು ಹಾಗೆ ಒಂದು ಮಸಾಲ್ ದೋಸೆ ತಗೊಂಡೆ. ಯೆಸ್, ಲಾಸ್ಟಲ್ಲಿ ನಾನಿಲ್ಲಿ ಲೆಮನ್ ಟೀ ಕುಡಿಯಕ್ಕೆ ಹೋದೆ. ಇಟ್ಸ್ ಲೆಮನ್ ಟೀ ಬಿಗ್ ಬಾಸ್‌ದು. ಯೆಸ್, ಮಲ್ಲಮ್ಮದು ಟೈಟಲ್ ಹೇಳ್ಬೇಕಂತಂದ್ರೆ ಲೆಮನ್ ಟೀ. ಯೆಸ್, ಲೆಮನ್ ಟೀ ಕುಡ್ಕೊಂಡು ಹಾಗೇನೆ ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ವಿ. ಫೈನಲಿ ನಮ್ಮನೆ ದೇವ್ರ ಟೆಂಪಲ್‌ಗೆ ರೀಚ್ ಆದ್ವಿ. ಈ ನಮ್ಮನೆ ದೇವ್ರ ಟೆಂಪಲ್ ನೇಮ್ ಬಂದ್ಬಿಟ್ಟು ಮೈಲಾರಲಿಂಗೇಶ್ವರ ಸನ್ನಿಧಿ. ಯೆಸ್, ಇದೇ ನಮ್ಮನೆ ದೇವ್ರು. ಇದು ಇರೋದು ಹೊಸದುರ್ಗ ಸೈಡ್, ನಿಯರ್ ಉಳಿಯಾರು, ತುಮಕೂರು ಸೈಡ್ ಅಲ್ಲಿ ಬರುತ್ತೆ. ಇದು ಮೈಲಾರಪುರದಲ್ಲಿ ಇದೆ. ಇದು ಫೇಮಸ್ ಟೆಂಪಲ್. ಅಂಡ್ ಈ ದೇವ್ರು ಬಂದ್ಬಿಟ್ಟು ನಮ್ ಬೆಟ್ಟದ ಮೇಲಿದೆ. ಅಂಡ್ ಚೌಡೇಶ್ವರಿ ಬಂದು ಕೆಳಗಡೆ ಇದೆ. ಫಸ್ಟ್ ಮೈಲಾರ ದೇವ್ರ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡಿದ್ದಾದ್ಮೇಲೆ ಚೌಡೇಶ್ವರಿ ದರ್ಶನ ಮಾಡಬೇಕು. ಯೆಸ್, ಇಲ್ಲಿ 2 ಡೇಸ್ ಬ್ಯಾಕ್ ಫುಲ್ ಗ್ರ್ಯಾಂಡ್ ಆಗಿ ಜಾತ್ರೆ ನಡೆದಿದೆ. ಯೆಸ್, ಜಾತ್ರೆ ಟೈಮಲ್ಲಿ ಬರಕ್ಕಾಗ್ಲಿಲ್ಲ. ನಮ್ಗೆ ಟೈಮ್ ಸಿಕ್ದಾಗ್ಲೇ ಬರಕ್ಕಾಗೋದು. ಜಾತ್ರೆ ಎಲ್ಲ ನಡೆದಿತ್ತು. ಆದ್ರಿಂದ ಒಂದ್ ಸ್ವಲ್ಪ ಕ್ರೌಡ್ ಇತ್ತು. ದೊಡ್ಡ ಬಿಲ್ಲು ಚೌಡೇಶ್ವರಿ ದೇವಿ ಇವರು. ಈ ದೇವರಿಂದ ಸ್ಟೋರಿ ಕೇಳಬೇಕು ಅಂತಂದ್ರೆ ದೊಡ್ಡ ಸ್ಟೋರಿನೇ ಇದೆ. ಮುಂಚೆ ಅಂದ್ರೆ ಒಳಗಡೆನೆ ಬಿಡ್ತಾ ಇದ್ರು ನೋಡೋದಕ್ಕೆ. ಜಾತ್ರೆ ಇರೋದ್ರಿಂದ ಜಾತ್ರೆ ಸ್ಟಾರ್ಟ್ ಇರೋದ್ರಿಂದ ಆಚೆನೆ ನಿಂತ್ಕೊಂಡು ನಾವು ದೇವ್ರನ್ನ ನಮಸ್ಕಾರ ಮಾಡ್ಕೋಬೇಕಾಗುತ್ತೆ. ಇಲ್ಲ ಬೇರೆ ದಿನದಲ್ಲಿ ಗರ್ಭದ ಗುಡಿ ಒಳಗಡೆನೆ ನಮಸ್ಕಾರ ಮಾಡೋದಕ್ಕೆ ಬಿಡ್ತಾರೆ, ದೇವ್ರ ದರ್ಶನ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೆಟ್ಟ ಹತ್ಕೊಂಡು ದೇವ್ರನ್ನ ದರ್ಶನ ಮಾಡ್ತೀವಿ. ಸೊ, ಇಲ್ಲಿ ಏನಂತಂದ್ರೆ ವರ್ಷ ನಾವು ಈ ಟೆಂಪಲ್‌ಗೆ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಈ ದೇವ್ರು ಬಂದ್ಬಿಟ್ಟು ಮೈಲಾರಲಿಂಗೇಶ್ವರ ಅಂತಂದ್ರೆ ಲಿಂಗ ಅಂತ ಅಂದ್ಕೊಂಡಿರ್ತೀರ. ಬಟ್ ಇದು ಲಿಂಗ ಅಲ್ಲ, ಕುದುರೆ ಮೇಲೆ ಕುತ್ಕೊಂಡಿರೋ ಮೈಲಾರಲಿಂಗೇಶ್ವರ. ಯೆಸ್, ಇದು ಬೆಟ್ಟ ಅಂತಂದ್ರೆ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಇಲ್ಲಿ ನಾವು ವರ್ಷ ಪೂಜೆ ಮಾಡ್ಸೋದು ಅಂತಂದ್ರೆ ಈ ದೇವರಿಗೆ ರಸಾಯನ ಅಂತಂದ್ರೆ ತುಂಬಾನೇ ಇಷ್ಟ.
ಇದು ಏನಂತಂದ್ರೆ ಗೊರಪ ಅಂತ ಹೇಳ್ತಾರೆ ನಮ್ ಕಡೆ. ಅವರು ರಸಾಯನ ಇದು ಬಡಬಗ್ಗನ್ ಇದ್ ಮಾಡ್ಕೊಂಡು ರಸಾಯನನ ದೇವ್ರಿಗೆ ಅರ್ಪಿಸ್ತಾರೆ. ಅದನ್ನ ನಾವು ಇಲ್ಲಿ ವರ್ಷ ವರ್ಷ ನಮ್ದು ಈ ಪೂಜೆ ಇದ್ದೇ ಇರುತ್ತೆ. ಪ್ರತಿಯೊಬ್ರುನು ಈ ಮನೆ ದೇವ್ರು ಇರೋರೆಲ್ಲರುನು ವರ್ಷ ವರ್ಷ ಬಂದು ಈ ತರ ಪೂಜೆ ಮಾಡಿಸ್ತಾರೆ. ಎಸ್, ಈ ತರ ರಸಾಯನನ ಬಾಳೆ ಎಲೆ ಮೇಲೆ ಇಟ್ಟು ನೀವು ನೋಡ್ತಾ ಇರ್ಬೋದು ಅಲ್ಲಿ ಬಡಬಗ್ ಈ ದೇವರಿಗೆ ಆ ಡಮರು ಸೌಂಡ್ ಅಂದ್ರೆ ತುಂಬಾನೇ ಇಷ್ಟ. ಶಿವಂಗೆ ಡಮರು ಸೌಂಡ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಎಸ್, ಆ ಡಮರು ಇದ್ ಮಾಡಿ ಇವ್ರದ್ದೇ ಆದ ಸಂಪ್ರದಾಯ ಇರುತ್ತೆ. ಇವ್ರದ್ದೇ ಆದ ಪೂಜೆ ಪುನಸ್ಕಾರಗಳು, ರೀತಿ ನೀತಿಗಳಿರುತ್ತೆ. ಅದನ್ನ ಪೂಜೆ ಇಲ್ಲಿ ಮಾಡ್ತಾರೆ. ನೀವು ನೋಡಿರ್ಬೋದು. ಆ ಸ್ಟೋರಿ ಬೇಕು ಅಂತಂದ್ರೆ ತುಂಬಾ ದೊಡ್ಡ ಸ್ಟೋರಿನೇ ಇದೆ. ಇಲ್ಲಿ ರಸಾಯನ ಪ್ರಸಾದ ಸಿಕ್ತು ತಿಂದು. ಹಾಗೇನೆ ಪ್ರಸಾದ ಮೈಲಾಲಿಂಗೇಶ್ವರ ಅವ್ರದ್ದು ಪ್ರಸಾದ ತಿಂದು ಚೌಡೇಶ್ವರಿ ದರ್ಶನ ಮಾಡೋದಕ್ಕೆ ಬಂದ್ವಿ. ಇಲ್ಲಿ ಪೂಜೆ ಮುಗಿಸಾದ್ಮೇಲೆ ಇಲ್ಲಿ ಯಾವಾಗಲೂ ನಮಗೆ ಲಂಚ್ ಪ್ರಸಾದ ಸಿಕ್ಕೇ ಸಿಗುತ್ತೆ. ಪ್ರಸಾದ ತಿನ್ಕೊಂಡು ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹಾಗೇನೆ ಆನ್ ದ ವೇ ಬರ್ತಾ ನಮ್ಮ ಅಜ್ಜಿ ಊರು ಸಿಗುತ್ತೆ. ಅಜ್ಜಿನ ಹಾಗೆ ನೋಡ್ಕೊಂಡು ಮತ್ತೆ ನಾವು ರಿಟರ್ನ್ ಬಂದ್ವಿ. ರಿಟರ್ನ್ ಬರಬೇಕಾದ್ರೆ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಸಮ್ಮರ್ ಅಂತೂ ಅಲ್ಲ, ಆದರೆ ತುಂಬಾನೇ ಹೆವಿ ಬಿಸಿಲು ಇತ್ತು. ಹಾಗೇನೆ ಏನು ಅಂತಂದ್ರೆ ಇಲ್ಲಿ ನಮ್ಮೂರ್ ಸೈಡಿಗೆ ಬಂದ್ರೆ ಈ ತುಮಕೂರು ಹತ್ರ ಈ ಫೀಲ್ಡ್ ಇದೆ. ಈ ಸ್ಕೂಲ್ ತುಮಕೂರು ಸರ್ಕಲ್ ಹತ್ರ ಈ ಸ್ಕೂಲ್ ಸಿಗುತ್ತೆ. ದೊಡ್ಡ ಫೀಲ್ಡ್ ಇದೆ. ಇಲ್ಲಿ ಸ್ನಾಕ್ಸ್ ಹಾಕಿರ್ತಾರೆ. ಸ್ನಾಕ್ಸ್ ಶಾಪ್ಗಳೆಲ್ಲ ಸಿಗುತ್ತೆ. ಇಲ್ಲಿ ನಾವು ತಿಂದೇನೆ ಹೋಗೋದಿಲ್ಲ. ಬಿಕಾಸ್ ವೆರೈಟಿ ಗೋಬಿ, ಮಸಾಲ್ ಪುರಿ, ಎಲ್ಲ ಸಿಗುತ್ತೆ. ಮಸಾಲ್ ಪುರಿ, ಬೇಲ್ಪುರಿ, ಗೋಬಿ, ಪಾನಿಪುರಿ ತುಂಬಾ ಟೇಸ್ಟಿ ಆಗಿರುತ್ತೆ. ನಾವು ನಮ್ಮೂರ್ ಸೈಡ್ ಬಂದ್ರೆ ಇದನ್ನ ಮಾತ್ರ ನಾವು ಮಿಸ್ಸೇ ಮಾಡೋದಿಲ್ಲ. ಇಲ್ಲಿ ಸ್ನಾಕ್ಸ್ ತಿಂದು ನಮ್ಮ ಹೊಟ್ಟೆಗಂತೂ ತುಂಬ್ತು. ಇನ್ನ ಗಾಡಿ ಹೊಟ್ಟೆ ತುಂಬಿಸ್ಬೇಕಲ್ಲ, ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಲಾಸ್ಟಲ್ಲಿ ಫೈನಲಿ ಬರೋ ಟೈಮಲ್ಲಿ ಕಾಫಿ ಕುಟ್ಕೊಂಡು ಬಂದ್ವಿ ಈವ್ನಿಂಗ್ ಟೈಮ್. ಎಸ್, ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.